ಇನ್ನು ಈಗಾಗಲೇ ಹೇಳ್ತಾ ಇದ್ದೀವಿ, ವಿದ್ಯುತ್ ಶಾಕ್ ಕೂಡ ಇದೆ. ಯಾಕೆ ಅಂತಂದರೆ ಅದನ್ನು ಇವತ್ತು ಅನೌನ್ಸ್ ಮಾಡ್ತಾರೆ, ಎಷ್ಟು ದರ ಏರಿಕೆ ಅಂತ ಹೇಳಿ. ಅದು ಕೂಡ ಇದೆ. ಒಟ್ಟಿನಲ್ಲಿ ದರ ಏರಿಕೆ, ಯುಗಾದಿಗೆ ತ್ರಿಬಲ್ ಶಾಕು. ಯಾವ್ಯಾವ್ದು ಕೊಡಬೇಕು ಎಲ್ಲವನ್ನ ಕೊಟ್ಟಾಗಿದೆ. ಹಾಲು, ಕಾಫಿ, ಟೀ ಜೊತೆಗೆ ಕರೆಂಟ್ ಶಾಕ್ ಬೇರೆ. ಇವಾಗ ಸಂಜೆ ವಿದ್ಯುತ್ ದರ ಏರಿಕೆಯ ಘೋಷಣೆಯನ್ನು ಮಾಡಲಿದ್ದಾರೆ. ಅದೆಷ್ಟು ಮಾಡ್ತಾರೋ ಏನು ಅಂತ ಹೇಳಿ 4:30ಕ್ಕೆ ಸುದ್ದಿಗೋಷ್ಠಿಯನ್ನು KERC ಕರೆದಿರೋದು. ಪ್ರತಿ ಯೂನಿಟಿಗೆ ಲೆಕ್ಕಾಚಾರ ಏನು, ಒಂದು ಸ್ಲ್ಯಾಬ್ ವೈಸ್ ಇದೆ. ಅದು ಇಷ್ಟು ಯೂನಿಟ್ವರೆಗೂ ಕೂಡ ಇಷ್ಟಿದೆ, ಅದರ ಮೇಲಿರುವಂಥ ಯೂನಿಟ್ಗೆ ಇಷ್ಟು, ಕಮರ್ಷಿಯಲ್ ಇಷ್ಟು, ಮನೆಗೆ ಯೂಸ್ ಮಾಡುವಂಥದ್ದು, ಗೃಹ ಬಳಕೆಗೆ ಇರುವಂಥದ್ದಕ್ಕೆ ಇಷ್ಟಿದೆ. ಈಗ ಅದೆಷ್ಟು ಏರಿಕೆ ಮಾಡ್ತಾರೋ ಏನು ಲೆಕ್ಕಾಚಾರನೋ ಅರ್ಥ ಆಗ್ತಿಲ್ಲ. ಏರಿಕೆ ಮಾಡಿ ಗೃಹ ಜ್ಯೋತಿ ವಿಚಾರದಲ್ಲಿ ಏನು, ಅದರ ಮೇಲೆ ಬರುವಂಥದ್ದಕ್ಕೆ ಎಷ್ಟಿದೆ, ಲೆಕ್ಕಾಚಾರಗಳು ಬೇರೆ ಬೇರೆ ರೀತಿಯಲ್ಲಿ ಹೋಗ್ಬಿಡುತ್ತೆ. ಈಗ ಒಟ್ಟಿನಲ್ಲಿ ದರ ಏರಿಕೆ ಅಂತೂ ಫಿಕ್ಸು, ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗ್ಬಿಡಿ. ಯುಗಾದಿಗೆ ಕೆಲವರಿಗೆ ಗಿಫ್ಟ್ಗಳು ಬಂದರೆ ನಿಮಗೆ ದರ ಏರಿಕೆ ಗಿಫ್ಟ್ ಅಂತ ಸರ್ಕಾರ ಕೊಡುತ್ತೆ. ಅದನ್ನು ಸ್ವೀಕಾರ ಮಾಡಿಕೊಳ್ಳಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡೋದನ್ನು ಕಲ್ತ್ಕೊಳ್ಬೇಕು. ಇನ್ಮೇಲೆ ಇಸ್ಕೊಳ್ಳೋದಂತೂ ಇಲ್ಲ, ಈಗ ಕೊಡೋದನ್ನೇ. ಕಾರಣ ಇಸ್ಕೊಳ್ಳೋದು ನಿಮಗೆ ಪ್ರತಿ ತಿಂಗಳು ಖಾತೆಯಲ್ಲಿ ಬರುತ್ತೆ. ನನ್ನ ಸಹೋದ್ಯೋಗಿ ಈಗ ಪವಿತ್ರ, ಮೆಟ್ರೋ ಬ್ಯೂರೋ ಹೆಡ್, ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಯುಗಾದಿಗೆ ಕೆಲವರಿಗೆ ಗಿಫ್ಟ್ಗಳ ಮೇಲೆ ಗಿಫ್ಟ್ಗಳು ಬಂದರೆ ಜನಸಾಮಾನ್ಯರಿಗೆ ದರ ಏರಿಕೆ ಗಿಫ್ಟನ್ನು ಸರ್ಕಾರ ಕೊಡೋದ್ರಲ್ಲಿ ನಿರತ ಆಗ್ಬಿಟ್ಟಿದೆಯಾ ಅಂತ, ಒಳ್ಳೆ ಗಿಫ್ಟೇ ಕೊಟ್ಟಿದೆಯಾ ಅಂತ ಈ ಸಲ ಯುಗಾದಿಗೆ? ಹೌದು, ಈ ಬಾರಿ ಜನರಿಗಂತೂ ಬೆಲೆ ಏರಿಕೆಯ ಗಿಫ್ಟ್ ಅನ್ನೇ ಕೊಟ್ಟಿದೆ. ಒಂದೆರಡಲ್ಲ, ಎಲ್ಲದರವೂ ಕೂಡ ಸಾಲಿನಲ್ಲಿ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಯುಗಾದಿ ಸನಿಹದಲ್ಲೇ ಹಾಲಿನ ದರವನ್ನ ಏರಿಕೆ ಮಾಡಿದ್ರು. ಅದು ಬರೋಬ್ಬರಿ 4 ರೂಪಾಯಿ ದರವನ್ನ ಏರಿಕೆ ಮಾಡಿದ್ರು. ಈಗ ಇನ್ನು ಇವತ್ತು ಸಂಜೆ 4:30ಕ್ಕೆ ವಿದ್ಯುತ್ ದರ, ಅದು ವಾರದಲ್ಲಿ 2 ಸಲ ದರವನ್ನ ಏರಿಕೆ ಮಾಡಿದ್ರು. ಮೊನ್ನೆ ತಾನೇ ಪಿಂಚಣಿ ಗ್ರಾಚ್ಯುಟಿ ಕೊಡಬೇಕು ಸಿಬ್ಬಂದಿಗಳಿಗೆ ಅಂತ, ಅದು 3 ವರ್ಷದ ದರವನ್ನ ಏರಿಕೆ ಮಾಡಿದ್ರು. ಈಗ 4-5 ದಿನ ಕಳೆದು ಮತ್ತೆ ಪವರ್ ರೇಟ್ ಅನ್ನ ಇವತ್ತು ಸಂಜೆ ಅಗೇನ್ ವಾರ್ಷಿಕವಾಗಿ ಏನು ದರ ಏರಿಕೆ ಮಾಡ್ತಾರೋ ಅದನ್ನು ಕೂಡ ಏರಿಕೆಯನ್ನ ಮಾಡ್ತಾರೆ. ಇನ್ನು ಕೆಲವೇ ದಿನಗಳಲ್ಲಿ ನೀರಿನ ದರ ಕೂಡ ಏರಿಕೆ ಆಗುತ್ತೆ. ಈಗಾಗಲೇ ಅನೌನ್ಸ್ ಮಾಡಿದ್ದಾರೆ, 1 ಪೈಸೆ ನಾವು ಏರಿಕೆಯನ್ನ ಮಾಡ್ತೀವಿ ಅಂತ. ಆ ದರವೂ ಕೂಡ ಅನ್ವಯ ಆಗುತ್ತೆ. ಇನ್ನೊಂದು ಕಡೆ ಕಸಕ್ಕೂ ಕೂಡ ಕಟ್ಟಬೇಕು ಜನ ದುಡ್ಡು, ಕಸದ ಸೆಸ್ಗೂ ಕೂಡ ಹಾಕ್ತಾರೆ. ಸೊ ಹಾಗಾಗಿ ಯುಗಾದಿಗೆ ಭರ್ಜರಿಯಾಗಿ ಜನರಿಗೆ ದರ ಏರಿಕೆಯ ಗಿಫ್ಟ್ ಅನ್ನ ಕೊಟ್ಟಿದೆ. ಸೊ ಹೀಗಾಗಿ ಈ ಬಾರಿ ಬೆಲ್ಲ ಕಡಿಮೆ ಅಲ್ಲ, ಬೆಲ್ಲ ಇಲ್ವೇ ಇಲ್ಲ, ಬರೇ ಬೇವಷ್ಟೇ ಜನ ತಿನ್ನಬೇಕು. ಅರುಣ್. ಓಕೆ ಪವಿತ್ರ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಈಗ ನೋಡಿ, ಯುಗಾದಿಗಷ್ಟೇ ಯಾಕೆ, ಈ ರಂಜಾನ್ ತಿಂಗಳಲ್ಲಿ ಈಗ ಹಬ್ಬ ಮುಗಿತಾ ಇದ್ದಂಗೆ ಸುರ್ಕುರ್ಮಾ ಮಾಡ್ತಾರೆ ಅವರು. ಅದೊಂದು ಸ್ವೀಟ್ ಮಾಡ್ತಾರೆ, ಈ ಪಾಯಸ ಇರುತ್ತೆ ಅಲ್ವಾ, ಹಾಗೆ ಅದಕ್ಕೆ ಬಳಕೆ ಮಾಡೋದೇ ಹಾಲು. ಅಲ್ಲೂ ಬಿತ್ತು ಪಾಪ. ಅಷ್ಟೆಲ್ಲ ಅವ್ರ ಬಗ್ಗೆ ಕಾಳಜಿ ವಹಿಸ್ಕೊಳ್ಳುವಂಥ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಹಬ್ಬಕ್ಕಾದ್ರೂ ಕೊಡಬೇಕಿತ್ತಲ್ವೇನ್ರಿ? ಅಲ್ಲಿ ಜಾಸ್ತಿ ಸೇಲ್ ಆಗುತ್ತೆ, ಲಾಭ ಮಾಡ್ಕೊಂಬಿಡೋಣ ಅಂತ ಲೆಕ್ಕನ. ನೋಡಿ ಹೆಂಗೆ ಬರೆ ಹಾಕ್ತಾರೆ. ಒಂದು ಕಡೆ ಕೊಟ್ಟು ಒಂದು ಕಡೆ ಕಿತ್ಕೊಳ್ಳೋದಂದ್ರೆ ಇದನ್ನೇ ಕಲಿಬೇಕು.